ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಪವಿತ್ರ ಜೈರಾಮ್ ಅವರು ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು, ಅವರಿಗೆ ತುಂಬ ಪೆಟ್ಟಾಗಿತ್ತು. ಇದ್ರ ಬಗ್ಗೆ ಒಂದು ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೆ. ಬಟ್ ಆದರೆ ಇನ್ನೊಂದು ಶಾಕಿಂಗ್ ಸುದ್ದಿ ಇದ್ರ ಜೊತೆಯಲ್ಲಿ ಬರ್ತಾ ಇದೆ. ಮತ್ತು ಇವರು ತೀರ್ಕೊಂಡಿರೋದು ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ಕ್ಲಾರಿಟಿ, ಇನ್ನೊಂದು ಬಗೆಯ ಕ್ಲಾರಿಟಿ ಸಿಗ್ತಾ ಇದೆ. ಮೊದಲು ಬಂದಿರೋದು ಆಕ್ಸಿಡೆಂಟ್ ಆಗಿ ಅವರಿಗೆ ತುಂಬ ಪೆಟ್ಟಾಗಿರೋದ್ರಿಂದ ಅವರು ಸ್ಥಳದಲ್ಲೇ ಮೃತಪಟ್ಟರು ಅಂತ ಇನ್ಫಾರ್ಮೇಷನ್ ಸಿಕ್ಕಿತ್ತು. ಬಟ್ ಆದರೆ ಇವಾಗ ಬೇರೆ ರೀತಿಯ ಒಂದು ವಿಷಯನೇ ಬರ್ತಾ ಇದೆ. ಅದರ ಜೊತೆಯಲ್ಲಿ ಇನ್ನೊಂದು ಶಾಕಿಂಗ್ ಸುದ್ದಿ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ. ಏನಪ್ಪ ಅಂದರೆ, ಈಗ ಮೊನ್ನೆ ಪವಿತ್ರ ಜೈರಾಮ್ ಅವರು ಆಕ್ಸಿಡೆಂಟ್ ಆದಾಗ ಅವ್ರು ತೀರ್ಕೊಂಡಿದ್ದು ಅವರಿಗೇನು ಹೊಡೆತ ಜಾಸ್ತಿ ಬಿದ್ದಿರಲಿಲ್ಲಂತೆ. ಬಟ್ ಆಕ್ಸಿಡೆಂಟ್ ಆದ ಕ್ಷಣದಲ್ಲಿ ಅವರಿಗೆ ಆ ಒಂದು ಸ್ಥಳ ಮತ್ತು ಅವ್ರದ್ದು ಆಕ್ಸಿಡೆಂಟ್ ಆಗಿರೋದೆಲ್ಲ ನೋಡಿಬಿಟ್ಟು ಶಾಕ್ ಆಗಿದೆ. ಅವರಿಗೆ ಬ್ರೈನ್ ಸ್ಟ್ರೋಕ್ ಆಗಿ ಅವರು ತೀರ್ಕೊಂಡಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಅದರ ಜೊತೆಯಲ್ಲಿ ಇವರು ಕನ್ನಡ ಸೀರಿಯಲ್ಗಳ ಮಾಡೋದ್ರ ಜೊತೆಯಲ್ಲಿ ತೆಲುಗು ಸೀರಿಯಲ್ನಲ್ಲಿ ಅತ್ಯಂತ ಹೆಚ್ಚು ಪ್ರಸಿದ್ಧಿಯನ್ನು, ತ್ರಿನೈನಿ ಅನ್ನೋ ಒಂದು ಸೀರಿಯಲ್ನಲ್ಲಿ ಅತ್ಯಂತ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದ್ರಂತೆ. ನೀವು ಈಗ ಗಮನಿಸ್ತಾ ಇರ್ಬೋದು, ಇವರ ಜೊತೆಯಲ್ಲಿ ಚಂದ್ರಕಾಂತ್ ಅಂತ ಇವರ ಒಬ್ಬರು ಫ್ರೆಂಡ್ಸ್ ಅಂತಲೂ ಹೇಳ್ಬೋದು, ಅಥವಾ ಇವರಿಬ್ಬರು ಲಿವಿಂಗ್ ಟುಗೆದರಲ್ಲಿದ್ದರು, ಭಾಳ ಆತ್ಮೀಯತೆಯಿಂದ ಇದ್ದರು. ಇವರಿಬ್ಬರು ಸದ್ಯದಲ್ಲೇ ನಾವು ಮದುವೆ ಆಗ್ತೀವಿ ಅಂತ ಅವರು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಅನೌನ್ಸ್ ಮಾಡಿದರು. ಇವರಿಬ್ಬರು ಸದ್ಯದಲ್ಲೇ ಮದುವೆ ಆಗ್ತೀವಿ, ನಾವು ಮದುವೆ ಆಗಿದ್ದೀವಿ, ಡೇಟನ್ನು ಅನೌನ್ಸ್ ಮಾಡ್ತೀವಿ ಅಂತ ಚಂದ್ರಕಾಂತ್ ಅವರು ಹೇಳಿದರು. ಬಟ್ ಇವರನ್ನು ಅಗಲಿರ್ತಕ್ಕಂಥ ಚಂದ್ರಕಾಂತ್ ಅವರು ಇವರನ್ನು ಮರೆಯೋಕ್ಕಾಗದೆ ಈಗ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಇವರು ಹೈದರಾಬಾದ್ನಲ್ಲಿ ತಮ್ಮ ಅಪಾರ್ಟ್ಮೆಂಟಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇವರ ಒಂದು ಪ್ರೀತಿ ಯಾವ ಲೆವೆಲ್ಲಿಗಿತ್ತು. ಬಟ್ ಆದರೆ ಇವರಿಗೂ ಕೂಡ ಮೊದಲು ಮದುವೆ ಆಗಿ ಮೊದಲನೇ ಹೆಂಡತಿ 2 ಮಕ್ಕಳು ಕೂಡ ಇದ್ದಾರಂತೆ. ಬಟ್ ಆದರೆ ಇವರು ಮಾಡಿದ್ದು ತಪ್ಪು ಅನಿಸುತ್ತೆ ನನ್ನ ಅಭಿಪ್ರಾಯದ ಪ್ರಕಾರ. ಬಟ್ ಅವರು ಆಕಸ್ಮಿಕವಾಗಿ ತೀರೋದ್ರು. ಬಟ್ ಇವರು ಈ ರೀತಿ ಮಾಡಬಾರ್ದಾಗಿತ್ತು. ಪವಿತ್ರ ಜೈರಾಮ್ ಅವ್ರು ತೀರ್ಕೊಂಡು ಆದಮೇಲೂ ಸಹ ಇವರು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ ಅಂಥೇಳಿ ಸಾಕಷ್ಟು ಪೋಸ್ಟ್ಗಳನ್ನು ಹಾಕ್ತಾಯಿದ್ರು. ಬಟ್ ನಾನು ಕೂಡ ನಿನ್ನ ಜೊತೆಗೆ ಬರ್ತೀನಿ ಅಂಥೇಳಿ ಇವರು ಕೂಡ ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಚಂದ್ರಕಾಂತ್ ಅವರು, ಇವರಿಬ್ಬರು ಸಹ ತ್ರಿನೈನಿ ಧಾರಾವಾಹಿಯಲ್ಲಿ ಅಭಿನಯಿಸ್ತಾ ಇದ್ರಂತೆ. ಸುಮಾರು 5 ವರ್ಷದಿಂದ ಇವರಿಬ್ಬರು ಪ್ರೀತಿಸ್ತಾ ಇದ್ರಂತೆ. ಕೆಲವೊಂದು ಮೂಲಗಳ ಪ್ರಕಾರ ಇವರಿನ್ನೂ ಮದುವೆ ಆಗಿರಲಿಲ್ಲ, ಲಿವಿಂಗ್ ಟುಗೆದರಲ್ಲಿ ಇದ್ದರು ಅಂತ ಹೇಳ್ತಾರೆ. ಕೆಲವೊಬ್ಬೊಬ್ಬರು ಮದುವೆ ಆಗಿದ್ದಾರೆ ಅಂತ ಹೇಳ್ತಾರೆ. ಬಟ್ ಏನೇ ಆಗಲಿ ಇವರಿಗೂ ಒಬ್ಬರು ಮೊದಲನೇ ಹೆಂಡತಿ ಮಕ್ಕಳು ಇದ್ರಂತೆ. ಬಟ್ ಇವರು ಈ ರೀತಿಯಾಗಿ ಇವರ ಪ್ರಾಣವನ್ನು ತೆಕ್ಕೊಂಡಿರೋದು ಭಾಳ ಒಂದು ಆಘಾತಕಾರಿ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಮಾಡಬಾರ್ದಾಗಿತ್ತು. ಅವ್ರದ್ದು ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆದಾಗ ತೀರೋಗಿದ್ರು. ಬಟ್ ಈ ರೀತಿ ಮಾಡಬಾರ್ದಾಗಿತ್ತು ಅಂತ ನನ್ನ ಅಭಿಪ್ರಾಯ. ಈಗ 2 ದುರಂತಗಳು ಸಂಭವಿಸಿದ್ದಾವೆ. ಏನೇ ಆಗಲಿ ಇವರು ನಮ್ಮ ಕನ್ನಡತಿ, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಹುಟ್ಟಿದವರು. ಬಟ್ ಇವರಿಗೂ ಹೀಗಾಗಬಾರ್ದಾಗಿತ್ತು. ಬಟ್ ಇದನ್ನೇ ಮಾಡಿಕೊಂಡು ಇವರು ಕೂಡ, ಚಂದ್ರಕಾಂತ್ ಅವರು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದು ನಿಮ್ಗೇನು ಅನಿಸುತ್ತೆ? ಈ ರೀತಿ ಮಾಡಬಾರ್ದಾಗಿತ್ತು ಅಂತ ನನ್ನ ಅಭಿಪ್ರಾಯ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.